ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೋಗಿ ಬನ್ನಿ, ಹುಷಾರಾಗಿ ಹೋಗ್ಬನ್ನಿ. ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ. ಸಿದ್ದರಾಮಯ್ಯಂಗೊಂದು ಜೈ. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಇಲ್ಲಿನ ಫೇಮಸ್ ಯಮನೂರು ದೇವಸ್ಥಾನಕ್ಕೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ರಘು ಬಂದಿರ್ತಾನೆ, ಇತ್ತನೂ ಬಂದಿದ್ದಾಳೆ ಗೊತ್ತಾ? ಬಂದಿದ್ದಾಳೆ. ನೀನು ಫಸ್ಟ್ ಟೈಮ್ ಅಲ್ಲ ಬಂದಿರೋದು? ಎಸ್. ಏನನ್ನಿಸ್ತಿದೆ ಗೊತ್ತಾ? ಏನನ್ನಿಸ್ತಿದೆ, ನಾವಿಲ್ಲಿ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ವಿ. ಚಿಕ್ಕ ವಯಸ್ಸು ಅಂದರೆ ನಮ್ಮ ತಾತ ನಮ್ಮ ಚಿಕ್ಕಪ್ಪ ಹುಷಾರಿರಲಿಲ್ಲ, ಕಾಲು ಇದಾಗಿತ್ತು. ಸೊ ಅವಾಗಿಂದನೂ ನಾವು ಅದು ಒಂದು ನಡ್ಕೋತಾ ಇದೀವಿ ದೇವ್ರಿಗೆ. ಅಂದರೆ ಇದು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಮನೆಗೆ ಹೋಗಿ ಕುರಿ ಕೊಯ್ತಿದ್ವಿ. ಸುಮಾರು ವರ್ಷ ನಾವು ಮಾಡಿದ್ವಿ. ಅವಾಗಿಂದ ಇವಾಗವರೆಗೂ ಕಂಟಿನ್ಯೂ ಮಾಡ್ತಾನೆ ಇದ್ವಿ. ಅದತ್ರ ಏನಿಲ್ಲ ಅಂದರೆ ನಾನು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇದ್ದೆ. ಅವಾಗಿಂದನೂ ಇಲ್ಲಿವರೆಗೂ ಅದನ್ನು ನಡೆಸ್ಕೊಂಡೇ ಬಂದಿದ್ದೀವಿ. ಸೊ ಈ ದೇವ್ರು ಅಂದರೆ ಸಖತ್ ಪಾಸಿಟಿವ್ ವೈಬ್ಸು. ಸೊ ಇತ್ತಾಗ ಮೊನ್ನೆ ಹುಷಾರಿರ್ಲಿಲ್ಲಲ್ಲ, ಅವಾಗ ಬೇಡ್ಕೊಂಡಿದ್ವಿ. ಸೊ ಏನಂದರೆ ಇಲ್ಲಿ ಬೇಡ್ಕೊಂಡ್ರೆ ಒಂದು ಐತೆ, ಇವ್ರು ಎಷ್ಟು ಕೆ ಜಿ ಇರ್ತಾರೋ ಅಷ್ಟು ಕೆ ಜಿ ಸಕ್ಕರೆ ಕೊಡಬೇಕು ಅಂತ. ಸಕ್ಕರೆ ಹೆಂಗೆ ಅಂದರೆ ಇಲ್ಲಿ ಓದಿಕೆ ಮಾಡೋದು. ಈ ದೇವರು ಮುಸ್ಲಿಮು ಮತ್ತು ಹಿಂದೂ ಅಂದರೆ ಇಬ್ಬರು ನಡ್ಕೊಳ್ಳೋಂಥ ದೇವ್ರು ಇದು. ಸೊ ನಮಗೆ ಈ ದೇವ್ರು ಅಂದರೆ ಭಾರಿ ಇಷ್ಟ. ಆಮೇಲೆ ನಿಮ್ಗೆ ಯಾವುದೇ ಸ್ಕಿನ್ ಡಿಸೀಸ್ ಇದ್ದರೆ ಈ ದೇವರು ತುಂಬ ಸ್ಪೆಷಲ್. ಚರ್ಮ ರೋಗ ಏನೇ ಇದ್ರೂ ಈ ದೇವ್ರು ಭಾಳ ಪವರ್ಫುಲ್ಲು. ಸುಮಾರು ಜಮಾನಿಂದನೂ ಈ ದೇವ್ರ ಹತ್ರ ಅದಕ್ಕೆ ಬರೋದೆಲ್ಲರು. ಓಣ ಇತ್ತಾ ಬರ್ರಿ ಕರ್ಕೊಂಡು. ನಾವಿವತ್ತು ಪಿಂಕಿನೂ ನಮ್ಮ ಜೊತೆ ಬಂದಿದ್ದಾಳೆ. ಪಿಂಕಿಗೋಸ್ಕರನೇ ಬಂದಿರೋದು ಆ್ಯಕ್ಚುಲಿ. ಪಿಂಕಿಗೆ ಭಾಳ ಇಷ್ಟ ಇದೆ ಇವರು. ಅವಳೇನೋ ಕೈ ಕಟ್ಕೊಂಡಿದ್ದಾಳೆ ನೋಡಿ, ಅದನ್ನು ಇದೆ ತಾನೇ, ಇದು ತಾನೇ ಇದು ಇದನ್ನ ಚೇಂಜ್ ಮಾಡಿಸಿ ಹೊಸದು ಹಾಕ್ಸ್ಕೋಬೇಕು ಅಂತ ಬಂದಿದ್ದಾಳೆ. ಕ್ಲೋಸ್ ಆಗಿತ್ತು, ಬ್ಲ್ಯಾಕ್ ಇತ್ತು ನೋಡಿ. ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ ಇದೆ ಅದು ಯಮನೂರು ದೇವರು. ಆಂಟಿ ಬಂದಿದ್ದಾರೆ, ನಾವು ಇಷ್ಟೇ ಜನ ಬಂದಿರೋದು. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ರಾಧನೂರಿಂದ 36 ಕಿಲೋಮೀಟರ್ ಇದೆ ಹುಬ್ಳಿಯಿಂದ. ಹೊಸಪೇಟೆಯಿಂದನೇ ಇವ್ರು ಬರೋರು, ಬಟ್ ಈ ಸಲ ಹುಬ್ಳಿ ಮೂಲಕನೇ ಬಂದ್ವಿ. ಆ್ಯಂಡ್ ಯುಕ್ತಂಗೆ ಮೊನ್ನೆ ಹುಷಾರ್ ತಪ್ಪಿದಾಗ ಇವರೆಲ್ಲ ಬೇಡ್ಕೊಂಡಿದ್ದಾರೆ. ಆವಾಗ ಅದು ಸಕ್ಕರೆ ಕೊಡ್ತೀವಿ ಅಂತ ಬೇಡ್ಕೊಂಡಿದ್ರು, ಅದಕ್ಕೋಸ್ಕರ ಬಂದಿದ್ದು. ಈಗ ಬನ್ನಿ ಒಳಗಡೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ತುಂಬ ಜನ ಈ ಚರ್ಮ ರೋಗ ಇದ್ರದ್ದು ಪ್ರಾಬ್ಲಮ್ ಇರುತ್ತೆ, ಸ್ಕಿನ್ ಡಿಸೀಸಸ್. ಸೊ ನೀವು ಈ ದೇವಸ್ಥಾನದಲ್ಲಿ ಏನೋ ಹೊಳೆ ಇದೆಯಂತೆ. ಸೊ ಆ ಹೊಳೆಯಲ್ಲಿ ನೀವು ಒಂದ್ಸಲ ಇದು ಮಾಡಿ ಎದ್ದು ದೇವ್ರಿಗೆ ಬೇಡ್ಕೊಂಡ್ರೆ ಅದು ಬೇಗ ವಾಸಿ ಆಗುತ್ತೆ. ಫುಲ್ ಸ್ವೀಟ್ ನೀರು ಇರ್ತದೆ, ಬೆಣ್ಣಿ ಹಳ್ಳ ಅಂತ ಐತೆ ಆಯ್ತಾ. ಇಲ್ಲಿ ಆರಾಮಾಗಿ ಸ್ವೀಟ್ ಆಗಿರ್ತದೆ ನೀರು. ಆ ದೇವ್ರದ್ದು ಇದು ಬಂದ ತಕ್ಷಣ ನೀರು ಒಂದು ಸ್ವಲ್ಪ ಸಾಲ್ಟ್ ಉಪ್ಪಾಗ್ಬಿಡುತ್ತೆ, ಸ್ವೀಟ್ ವಾಟರ್. ಅಂದ್ರೆ ಇದು ಅಂದ್ರೆ ನೀರು ಇದ್ದಕ್ಕಿದಂಗೆ ಉಪ್ಪಾಗ್ಬಿಡ್ತೈತೆ. ಆ ದೇವ್ರು ಬಂದು ಏನೋ ಇದು ಮಾಡ್ತಾರ, ಉಪ್ಪಾಗ್ಬಿಡ್ತೈತೆ ಅದು ಸ್ವಲ್ಪ. ಅದು ಗೊತ್ತಿಲ್ಲಪ್ಪ ಅದು ಯಾಕಂಗೆ ಏನಂತ ಇದುವರೆಗೂ. ನೋಡಿ, ಇದೆ ಎಂಟ್ರೆನ್ಸ್ ದೇವಸ್ಥಾನದ್ದು. ಹಿಂಗಿದೆ, ಇಲ್ಲೆಲ್ಲ ನಿಮಗೆ ತಗೊಂಡು ಜಾಗ ಇರೋದು. ಜಾತ್ರೆ ಯಾವ ಟೈಮಲ್ಲಿ ಇರೋದು ಜಾತ್ರೆ? ಹೋಳಿ ಹಬ್ಬ. ಹೋಳಿ ಹುಣ್ಣಿಮೆ 3 ದಿನಕ್ಕೆ. ಇದು ಮುಸ್ಲಿಂ ದೇವರಾ? ಹೌದು, ಬಟ್ ಹಿಂದೂ ಜನ ಭಾಳ ನಡ್ಕೋತಾರೆ ಈ ದೇವ್ರಿಗೆ. ಇಲ್ಲಿ ಹಿಂದೂ ದೇವರು ಐತೆ, ಮುಸ್ಲಿಂ ದೇವರು ಐತೆ, 2 ದೇವರು. ಎಲ್ಲೂ ಇಲ್ಲ ಕಣೋ. 17 kg. ಲಾಸ್ಟ್ ಟೈಮ್ ನಾವು ಬಂದಾಗ ಒಳಗೆ ತೂಕ 20 kg ಅವಳು ನಿನ್ನ ಮಗಳು ಅಷ್ಟೇ. ಎಷ್ಟು ಕೆಜಿ ಕೇಳಮ್ಮ ಒಂದೇ ಸಲ. ಕೆಜಿ ಎಷ್ಟು? 50 ರೂಪಾಯಿ ಮಾಡ್ರಿ. ಹೋಗು, ಇನ್ನು ಕಡಿಮೆನೇ ಐತೆ ಪಿಂಕಿ. ಹಾ ಹೇಳು. ಥ್ಯಾಂಕ್ ಯು ಸೋ ಮಚ್. ಸೇಮ್ ಈ ರೀತಿ ಇರುತ್ತೆ ದೇವಸ್ಥಾನ. ಕಡಿಮೆ ಕೇಳ್ಬೇಕು, ನೀನು ಬಡರ ಅಂತ 50 ರೂಪಾಯಿ ಕೇಳ್ತಮ್ಮ. ಕಡಿಮೆ ಮಾಡಿದ್ರೆ ಮಾಡ್ತಾರಮ್ಮ. ಹೋಗಲ್ಲಿ, ಇದು ಬೇಡ, ಇರಿ ಒಂದು ಸ್ವಲ್ಪ. ಅದು ಇದಾಗ್ತಾರ ಹೋಗೋದು, ನಿಂತ್ಕೊಂಡು. ಹೌದಾ? ಅದು ಬರ ಬೀಳಲ್ವ? ಅದ್ರದ್ದು ಬರ ಬೀಳಲ್ವಾ ಅಂತ. ಸೊ ಇದು ಏನಂದ್ರೆ ಅವಳಷ್ಟು ಸಕ್ಕರೆನ ಕೊಡ್ತೀವಿ.
ಕೈ ಬಿಡೋದು ನೋಡಿ ಇಷ್ಟು ಕೆಜಿ ಇದ್ದಾಳೆ ನನ್ನ ಮಗಳು. ಹದಿನೆಂಟು ಮುಕ್ಕಾಲು. ಆಯ್ತಾ? ಬಿಚ್ಚಬಾರ್ದು, ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಬಿಚ್ಚಬಾರ್ದು, ಹಂಗೆ ಇಟ್ಕೋಬೇಕು. ಸೊ ಈಗ ಅವಳು ತೂಗೋ ಅಷ್ಟು ಅಕ್ಕಿನೇ ಅಕ್ಕಿ ಅಂತೀನಿ ಸಕ್ಕರೆನ ತಗೊಂಡು ಅವರು ಸ್ವಾಮೀಜಿ ತರ ಕಾಣಿಸ್ತಾರೆ. ಸ್ವಾಮೀಜಿ ತರ ಕಾಣಿಸ್ತಾರೆ. ಸುಮ್ನೆ ಬಿಚ್ಚಬೇಡ. ತಂದೆ ಅಂತೆ ಮಗಳು, ಹಠ ಅಂದ್ರೆ ಹಠ. ನೋಡುತ್ತಾ ಇಲ್ಲಿ ಟೋಟಲ್ ನೀನು ಎಷ್ಟು ಕೆಜಿ ಹೇಳು? 18 ಅಲ್ಲ 19. ಬರ್ಮದೇವರು ಇದೆ. ಗುಂಡ್ಕಲ್ಗೆ ಬರ್ಮಪ್ಪ ಅಂತಾರೆ. ಗುಂಡ್ಕಲ್ ನೀನೇ ಸುಮ್ಮನೆ ಆಗ್ಬಿಟ್ರೆ ಆಟ ಕಡಿಮೆ ಆಗ್ಬಿಡುತ್ತಿತ್ತ. ಹಠ ಕಮ್ಮಿ ಮಾಡಿ ಇಡ್ಕೊ, ಹಂಗೆ ನಾನು ಟಚ್ ಮಾಡ್ಸ. ನಾನು ಹಾಕ್ತೀನಿ. ಒಳ್ಳೆ ಬುದ್ಧಿ ಕೊಡಪ್ಪ ಅಂದ್ ಬೇಡ್ಕೊಳ್ಳೋ ಅಲ್ಲೋ. ಒಳ್ಳೆ ಬುದ್ಧಿ. ನಿನಗ್ ಬೇಡ್ಕೊ ಅಂದಿದ್ದ, ನನ್ಗಲ್ಲ. ಬರ್ ಇಷ್ಟ ಟೈಮ್ ನಮ್ಮ ಯಜಮಾನ್ರು ಕೆಲಸ ಮಾಡ್ತಿರೋದು, ನಿಮಗೆಲ್ಲ ಹೊತ್ಕೊಂಡು ಕೆಲಸ ಅಲ್ಲೇ ಇದೆ, ದೇವ್ರ ಕೆಲಸ. ಅದೇ ಏನೋ ಒಂದು ಏನೋ ಸುಮ್ಮನೆ ಹೋಗಿರ್ತಾ ಅಳ್ಬೇಡ. ಮಾಡ್ಬೋದಾ? ಅವಾಗ ಮಾಡಿ అది ఏనే ఇద్దరు ఏనేనో ఊదురు అది పౌరు ఎదండి కట్టం అది ఏనేనో నేను బెన్ని హచ్చుకో బా నచి ಅನ್ನು ಬಾ ಕುಕ್ಕ ಡಾಕ್ಟರ್ ನಾನು ಎತ್ಕೊಳ್ಳ ಮಗ ತಿಕ್ಕಂಬಿಡು. ಅದೇ ನೀನು ಬೆನ್ನಿಗೆ ಹಚ್ಕೊಂಡು ನಾವು ಬೆನ್ನ ಹೊಂತಿರ್ತೀವಿ ಅವಾಗ. ಸೊ ಇದು ಯುಕ್ತನ ಹೆಸರಲ್ಲಿ ಇದು ದಾನ ಕೊಡ್ತಿರೋ ಥರ. ನಾವಿವಾಗ ಹಿಂದೂ ದೇವ್ರಿಗೆ ಹೋಗಿದ್ವಾ, ಇವಾಗ ಮುಸ್ಲಿಂ ದೇವರು. ಸೊ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ ಈ ದೇವಸ್ಥಾನದಲ್ಲಿ. ಈಗ ಅಲ್ಲಿದ್ದು ಹಿಂದೂ ದೇವರ. ಹೌದು, ಈಗ ಹೋಗ್ತಿರೋದು ಹೋಗ್ಬೇಕಾ ಇಲ್ಲಿ ಹೋದ್ರೆ?
ರಾಜಭಕ್ತ ತಗೊತಾ ಇದ್ದಾರೆ. ಸೊ ಇವಾಗ ನಾವು ಮುಸ್ಲಿಂ ದೇವ್ರಿಗೆ ಹೋಗ್ತಾ ಇದ್ದೀವಿ. ಯಮ್ನೂರ್ ಪೀರ ರಾಜಮಾಗ ಸವಾರ್. اهدنا الصراط المستقيم غير المغضوب عليهم ولا الضالين قالوا والله الا صلى قالوا والله الا صلى اللهم صل على وسلم ನಮ್ಮ ಯುಕ್ತನ್ಗೆ ಆಟ ಸಾಮಾನು ಇಲ್ಲದೆ ಎಲ್ಲೋದ್ರು ಒಂದೇಳ ಕರ್ಕ ಬರಂಗಿಲ್ಲ. ಒಂದೇಳ ಹೇಳುತ್ತ ನಾನು ಏನು ತಲೆ ಹೊಡಿತೀನಿ ಹೇಳು ಏನಪ್ಪ ಹೇಳು ಎಂಡೆ ಎಲ್ಲ ಹೊಡಿತದ್ದಿ ಪಪ್ಪ ಅವಳಿಗೆ ಎಂಡೆ ಎಲ್ಲ ಹೇಳು ಜೋರಾಗಿ ಹೇಳ್ಬೇಕು. ಅಲ್ಲಲ್ಲ ನಾನು ನಿನಗೇನಂತೀನಿ ಇವಾಗ ಇಂಥವೆಲ್ಲ ತಗೊಂಡ್ರೆ ನಿನಗೇನಂತೀನಿ ಹೇಳು ಕೇಳಿಸ್ಕ ಕೇಳಿಸ್ತಿಲ್ಲ. ಜೋರಾಗಿ ಹೇಳು. ಮಗಳು ಯಾರಿಗೂ ಬೇಡ. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಯಮ್ನೂರ್ ದೇವಸ್ಥಾನ ದರ್ಶನ ಮಾಡಿದ್ವಿ. ಆ್ಯಂಡ್ ಇವತ್ತು ರಶ್ ಇಲ್ದಿರೋ ಕಾರಣ ತುಂಬ ಬೇಗ ದರ್ಶನ ಆಯಿತು. ಆಮೇಲೆ ಸಕ್ಕರೆ ಕೊಡ್ತೀವಿ ಅಂತೇಳಿ ನಮ್ಮನ್ನ ಎಂಟ್ರಿನೇ ಬಿಟ್ಬಿಟ್ರು. ಚೆನ್ನಾಗಿತ್ತು ದೇವಸ್ಥಾನ, ಒಳ್ಳೆ ವೈಬ್. ನಾನು ಒಂದ್ಸಲ ನೋಡಿರಲಿಲ್ಲ, ಸೊ ಈಗ ನೋಡಿದೆ, ಖುಷಿ ಆಯಿತು ದೇವ್ರನ್ನ ನೋಡಿ. ಏನೋ ಒಂಥರ ಪಾಸಿಟಿವ್ ಆಗಿತ್ತು ಅಷ್ಟೇ. ಈಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಆ್ಯಕ್ಚುಲಿ ಇವಳು ಇನ್ನೊಂದ್ಸಲ ಬರಬೇಕು ಅಲ್ಲ, ಇನ್ನೊಂದ್ಸಲ ಬರಬೇಕು. ಇವಳೇನೋ ಈ ಬೇಡಿನ ಚೇಂಜ್ ಮಾಡಿ ಇನ್ನೊಂದು 6 ತಿಂಗಳು ಬಿಟ್ಟು ಬರಬೇಕು. 6 ತಿಂಗಳು ತಾನೆ, ಇನ್ನೂ ಬೇಜಾನ್ ಟೈಮ್. ಇನ್ನೇನು ರಾಧಾರ್ ಮನೆಗೆ ಬಂದಾಗೆಲ್ಲ ಇನ್ಮೇಲೆ ದೇವ್ರು ಕರೆಸ್ಕೊಂಡ್ರೆ ಬರ್ತಾನೆ ಇರ್ತೀನಿ ಅಷ್ಟೇ. ನಾನು ಹೋಗ್ಬೇಕು ಗೈಸ್, ತಿರುಪತಿಗೆ ಹೋಗ್ಬೇಕು. ಇನ್ನೂ ನನಗೆ ಹೋಗೋಕ್ಕೆ ಟೈಮೇ ಕೂಡ ಬರ್ತಾಯಿಲ್ಲ, ಕಾಲನೇ ಕೂಡ ಬರ್ತಾಯಿಲ್ಲ. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಎಲ್ಲ ದೇವಸ್ಥಾನಗಳು ಮುಗಿತು, ತಿರುಪತಿ ಒಂದೈತೆ. ಯುಕ್ತ ಅಂತ ಬರುತ್ತಾ ಯುಕ್ತ ಬರೆಯೋಕ್ಕೆ? ಯುಕ್ತ ಇಲ್ಲಿ ಯಾರದು? ಯುಕ್ತ ಅಯ್ಯ ನಿನ್ನ ಅಳಿಸ್ತೀಯ? ಹಲೋ ವೇರ್ ಆರ್ ಯು ಅಂತ ಕೇಳು. Hello, where are you? ವೇರ್ ಆರ್ ಯು? Hello, where are you? ಅಮ್ಮ, ಅವು ಇನ್ ಬಾರ್ಬಿ ತರ ಮಾತಾಡ್ಬೇಕು. ಈ ಸೈಡ್ ತಿರ್ಗು, ನನ್ನ ಸೈಡ್ ತಿರ್ಗು. ನಾನು ಯುಕ್ತ ತರ ಮಾತಾಡ್ತೀನಿ. Hello, where are you? Where are you, ಯುಕ್ತ? ವೇರ್ ಆರ್ ಯು ಯುಕ್ತ? ನಾನು ಬಾರ್ಬಿ. ವೇರ್ ಆರ್ ಯು ಯುಕ್ತ? ನೀನೆಲ್ಲಿದ್ಯಾ ಯುಕ್ತ? ನೀನೆಲ್ಲಿದ್ಯಾ? ಡೋರ್ ಬಿದ್ದಿಲ್ಲ ನೋಡು. ನಮ್ಮ ಅಪ್ಪನ ಕಾಲಲ್ಲಿದ್ದೆ. ಗೈಸ್ ನೋಡಿ ಗೈಸ್, ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ಮಳೆಯಲ್ಲಿ ಏ ಬೇಡ ಬೇಡ ಏ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಸುಮ್ಕ ಮಳೆ ಒದೆಗಳು ಆಂಟಿ ಅಂತ ಕಡೆ ನಡೆಯೋ ಅಲ್ಲೂ ಇವರೊಬ್ಬ ಮನೇಲಿ ಎಂದ ಬರು ಜ್ವರ ಬಂದ್ಬಿಡ್ಲಿ 2 ದಿನ ಅದ್ಮಿತ ಬರ್ಸ್ಕೊ. ಇದಕ್ಕೆ ಫುಲ್ ರಜಾ ಹಾಕೋಣ ವಾರ. ಅದು ಎಕ್ಸಿಲ್ ಬಿಟ್ರೆ ಕಾಲು ಎತ್ತಿ ಬಿಡ್ಬೇಕು. ನೋಡಿ ಸುಷ್ಮಿತಾ ಗಾಡಿ ಓಡಿಸ್ತಿದ್ದಾಳೆ. ಫುಲ್ಲು ಯಾವ ರೇಂಜಿಗೆ ಅಂದ್ರೆ ಓಡಿಸಿದ್ದಲ್ಲ ನೀನು, ಓಡ್ಸಕ್ ಬರ್ತತ್ತಲ್ಲ? ಓಡಿಸ್ತೀನಿ, ಬಟ್ ಅವಾಗ ಇದ್ರು ತೋರಿಸಿದ್ದು ಅಂದ್ರೆ ನಾರ್ಮಲ್ ಗಾಡಿ ಓಡಿಸಿದ್ದು. ಇದನ್ನ ಹಾಕೊಂಡು ಸ್ವಲ್ಪ ಭಯ ಆಗ್ತಾ ಇತ್ತು ಗಣೇಶ. ಅಮ್ಮ ಭಯ ಆಗತ್, ನೀನೇ ಓಡಿಸುತ್ತಾ? ಹೇಳಕ್ತಾ ಹೇಳಾಗ್ತಾ ಅಮ್ಮ ನಂಗೆ ಭಯ ಆಗ್ತೈತಿ. ಹೇಳು
ಅದಾವ ಎಲ್ಲಿ ಅದಾವ ಒಳಗದ ಒಂದು ಆಟ ಎಲ್ಲಿ ಕೊಟ್ಟು ಸಪೋರ್ಟ್ ಬಾಯ್ ಬಾಯ್ ಮಾಡಿ ಬಾಯ್. ಸೊ ಗೈಸ್ ಇಲ್ಲಿ ನಾವು ಬ್ರೇಕ್ ಅಂತ ಬಂದಿದೆ ಆ್ಯಕ್ಚುಲಿ, ಬಟ್ ಹೊಟ್ಟೆ ಹಸಿತೆ ಅಂತ ಅಂದ್ಬಿಟ್ಟು ಊಟನೇ ಆರ್ಡ್ರ್ ಮಾಡಿಬಿಟ್ವಿ. ಶೆಟ್ಟೀಸ್ ಲಂಚ್ ಹೋಮಲ್ಲಿ ತಿಂತಾ ಇದ್ದೀವಿ. ಆಯಿತಾ? ಖಾಲಿ ಮಾಡ್ತೀನಿ ಹಾಂ ಖಾಲಿ ಮಾಡಿ. ಪೇಪರ್ ಹಾಂ ಹಾಂ